ಲಕ್ಕುಂಡಿಯಲ್ಲಿ ಅಲ್ಲಿರುವಂತಹ ಭೂಮಿಗೆ ಬಂಗಾರಕ್ಕಿಂತ ಜಾಸ್ತಿ ಬೆಲೆ ಸಿಗ್ತಾ ಇದೆ, ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಇದೆ. ಯಾಕಂದ್ರೆ ಈಗ ಗೊತ್ತು ಲಕ್ಕುಂಡಿಯಲ್ಲಿ ಏನಾಗ್ತಾ ಇದೆ, ನಿಧಿಗಳು ಪತ್ತೆ ಆಗ್ತಾ ಇವೆ, ಪುರಾತನ ವಸ್ತುಗಳು ಪತ್ತೆ ಆಗ್ತವೆ. ಹೀಗಾಗಿ ಅಲ್ಲಿರುವಂತಹ ಭೂಮಿಗೆ ದೊಡ್ಡ ಮಟ್ಟದ ಒಂದು ಬೇಡಿಕೆ ಇದೆ, ಬಂಗಾರದ ಬೆಲೆ ಸಿಗ್ತಾ ಇದೆ. ಅಲ್ಲಿ ಭೂಮಿಗೆ, ಕೃಷಿ ಭೂಮಿಗೆ ನಿಧಿ ಪತ್ತೆಯ ನಂತರ ಖರೀದಿಗೆ ಹೆಚ್ಚಿನ ಬೇಡಿಕೆ ಅಲ್ಲಿ ಕೇಳಿ ಬರ್ತಾ ಇರುವಂತಹ ಮಾತು ಇದು. ಖರೀದಿಗೆ ಮುಗಿಬೀಳುತ್ತಾ ಇದೆ. ರಿಯಲ್ ಎಸ್ಟೇಟ್ನ ಕಂಪನಿಗಳು ಬರ್ತಾ ಇದ್ದಾರೆ. ಒಂದು ಕಾಲದಲ್ಲಿ ಶಾಂತವಾದ ಪಾರಂಪರಿಕ ಗ್ರಾಮವಾಗಿದ್ದ ಲಕ್ಕುಂಡಿ ಈಗ ಬಂಗಾರದ ಬೆಲೆ ಬೇಡಿಕೆ ಇರುವಂತಹ ಭೂಮಿ ಆಗ್ತಾ ಇದೆ. ಈಗ ಊಹಿಸೋಕೆ ಸಾಧ್ಯ ಆಗ್ತಾ ಇಲ್ಲ, ಅಷ್ಟು ದೊಡ್ಡ ಮಟ್ಟದಲ್ಲಿ ಭೂಮಿಗೆ ಬೆಲೆ ಸಿಗ್ತಾ ಇದೆ. ರಾಷ್ಟ್ರೀಯ ಹೆದ್ದಾರಿಯ ಉದ್ದಕ್ಕೂ ಕೂಡ ಎಕರೆಗೆ ಸುಮಾರು 50 ಲಕ್ಷ ರೂಪಾಯಿ ಬೆಲೆ ಇತ್ತು 2 ವರ್ಷಗಳ ಹಿಂದೆ. 2 ವರ್ಷಗಳಲ್ಲಿ ಬೆಲೆಗಳು ಈಗ ಜಾಸ್ತಿ ಆಗ್ತಾ ಇದೆ, ಬಹುತೇಕ ಅಂದರೆ 2 ಪಟ್ಟು ಜಾಸ್ತಿ ಆಗ್ತಾ ಇದೆ. ಬೆಳೆಯುತ್ತಿರುವಂತಹ ಪಾರಂಪರಿಕ ಮೌಲ್ಯ, ಅದರ ಜೊತೆಗೆ ರಾಷ್ಟ್ರೀಯ ಹೆದ್ದಾರಿಯ ಮೂಲಕ ಸುಧಾರಿತ ಸಂಪರ್ಕ ಏನಿದೆಯಲ್ಲ, ಅಂದರೆ ರೋಡ್ ಪಕ್ಕದಲ್ಲಿ ಜಾಗಗಳಿದೆಯಲ್ಲ, ಅದಕ್ಕೋಸ್ಕರ ಬೆಲೆ ಜಾಸ್ತಿ ಆಗ್ತಾ ಇದೆ. ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಲಕ್ಕುಂಡಿಯನ್ನ ಸೇರಿಸಬೇಕು ಎನ್ನುವಂತಹ ಒತ್ತಡದ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಪುರಾತನ ವಸ್ತುಗಳು ಸಿಗ್ತಾ ಇದೆ, ನಿಧಿ ಸಿಗ್ತಾ ಇದೆ, ಒಂದು ಇತಿಹಾಸ ಇದೆ ಆ ಭೂಮಿಗೆ. ಹೀಗಾಗಿ ಇದನ್ನು ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಸೇರಿಸುವಂತಹ ಕೆಲಸವನ್ನು ನಾವು ಮಾಡ್ತೀವಿ ಅಂತ ಹೇಳಿ ರಾಜ್ಯ ಸರ್ಕಾರ ಹೇಳ್ತಾ ಇದೆ. ಎಚ್ ಕೆ ಪಾಟೀಲ್ ಅವರು ಕೂಡ ಮಾತನಾಡಿದ್ರಿ ಒಂದು ವಿಚಾರವಾಗಿ. ಈಗ ಇಲ್ಲಿರುವಂತಹ ಭೂಮಿಗೆ, ಕೃಷಿ ಭೂಮಿಗೆ ಏನಿದೆ ಭೂಮಿಗೆ, ಅದಕ್ಕೆ ದೊಡ್ಡ ಮಟ್ಟದ ಬೇಡಿಕೆ ಹೆಚ್ಚಾಗ್ತಾ ಇದೆ. ಯಾರು ಕೂಡ ಊಹೆ ಮಾಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಆ ಮಟ್ಟದ ಬೇಡಿಕೆ ಹೆಚ್ಚಾಗ್ತಾ ಇರುವಂಥದ್ದು. ರಿಯಲ್ ಎಸ್ಟೇಟ್ನ ಕಂಪನಿಗಳೇನಿದೆ ಅವರು ಬರ್ತಾ ಇದ್ದಾರೆ, ಕೇಳ್ತಾ ಇದ್ದಾರೆ, ಕೊಡ್ತೀರಾ ಭೂಮಿಯನ್ನ ಅಂತ ಹೇಳಿ. ರಾಷ್ಟ್ರೀಯ ಹೆದ್ದಾರಿ ಕೂಡ ಇದೆ, ಅದು ಇನ್ನು ಬೇರೆ ಬೇರೆ ಹೆದ್ದಾರಿಗಳು ಬರುವಂತಹ ಸಾಧ್ಯತೆ ಇದೆ. ಆ ಪಕ್ಕದಲ್ಲಿರುವಂತಹ ಭೂಮಿಗೆ ಬೇಡಿಕೆ ಹೆಚ್ಚಾಗ್ತಾ ಇದೆ. ನಿಧಿ ಸಿಕ್ತು ಅಂತ ಹೇಳಿ ಏನು ಅದಕ್ಕೋಸ್ಕರ ಆಯ್ತು ಅಂದರೆ ಇಲ್ಲ, ಅದಕ್ಕೋಸ್ಕರ ಆಗಿರೋದಲ್ಲ. ಇದು ಬೇರೆ ವಿಚಾರ ಇದೆ ಅಂತ ಕೆಲವೊಂದು ರಿಯಲ್ ಎಸ್ಟೇಟ್ ಏಜೆಂಟ್ಗಳು, ಕೆಲ ತಜ್ಞರು ಮಾತನಾಡ್ತಾ ಇರುವಂತಹ ಮಾತು. ಯಾಕಂದರೆ 2 ವರ್ಷಗಳ ಹಿಂದೆ ಅಂದರೆ 2023ರಲ್ಲಿ ಲಕ್ಕುಂಡಿ ಬಳಿ ರಾಷ್ಟ್ರೀಯ ಹೆದ್ದಾರಿಯ ಉದ್ದಕ್ಕೂ ಕೂಡ ಇರುವಂತಹ ಕೃಷಿ ಭೂಮಿಗೆ ಬೆಲೆ ಎಷ್ಟಿತ್ತು ಅಂದರೆ 50 ಲಕ್ಷ ರೂಪಾಯಿ ಇತ್ತು. ಅದೀಗ 2 ಪಟ್ಟು ಆಗ್ತಾ ಇದೆ. ಆ ಪ್ರದೇಶದಲ್ಲಿ ನಿಧಿ ಸಿಗ್ತಾ ಇದೆ, ಪಾರಂಪರಿಕ ಮೌಲ್ಯ ಹೆಚ್ಚಾಗ್ತಾ ಇದೆ. ಬೇರೆ ಬೇರೆ ಕಡೆಯಿಂದ ಜನರು ಬಂದು ನೋಡ್ತಾ ಇದ್ದಾರೆ ಆ ಜಾಗವನ್ನು. ಇದಕ್ಕಾಗಿ ಕೆಲವೊಂದು ರಿಯಲ್ ಎಸ್ಟೇಟ್ನ ಏಜೆಂಟ್ಗಳು, ಕೆಲವೊಂದು ಆರ್ಥಿಕ ತಜ್ಞರು ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ. ಇನ್ನು ಈ ಒಂದು ವಿಚಾರದಲ್ಲಿ ಪ್ರವಾಸೋದ್ಯಮ ಇಲಾಖೆ ಏನಿದೆ ಲಕ್ಕುಂಡಿ ಮತ್ತು ಸುತ್ತಮುತ್ತಲಿನ ಪ್ರಮುಖ ಉತ್ಖನನ ಕೆಲಸವನ್ನು ಮಾಡ್ತಾ ಇದೆ, ಆ ಭಾಗದಲ್ಲಿ ನಿರ್ಧಾರವನ್ನು ಮಾಡ್ತಾ ಇದೆ. ಈ ಗ್ರಾಮದ ಭವಿಷ್ಯ ಏನಿದೆ ಅದು ಗಮನಾರ್ಹವಾಗಿದೆ. ಭೂಮಿಯ ಒಂದು ಬೆಲೆಗೆ ಇಲ್ಲ ಸಲ್ಲದ ಒಂದು ಮಾತುಗಳು ಕೇಳಿ ಬರ್ತಾ ಇದೆ. ಅದೇನೆಂದರೆ ದೊಡ್ಡ ಮಟ್ಟದಲ್ಲಿ ಬೇಡಿಕೆ ಇದೆ ಅಂತ ಹೇಳಿ. ದೊಡ್ಡ ಪೂರ್ವಜರ ಮನೆಗಳನ್ನು ಹೊಂದಿರುವಂತಹ ಕೆಲವು ನಿವಾಸಿಗಳು ಏನು ಹೇಳ್ತಾ ಇದ್ದಾರೆ, ಸರ್ಕಾರ ತಮ್ಮ ಆಸ್ತಿಯಲ್ಲಿರುವಂತಹ ಏನಿದೆ ಸ್ಥಳವನ್ನು ಅವರೇನು ತೆಗೆದುಕೊಳ್ತೀವಿ ಅಂದರೆ ನಮಗೆ ಅದಕ್ಕೆ ತಕ್ಕಂಥ ಒಂದು ಪರಿಹಾರವನ್ನು ಕೊಡಿ ಅಂತ ಕೇಳ್ತಾ ಇದ್ದಾರೆ. ಹೀಗಾಗಿ ಅಲ್ಲಿರುವಂತಹ ಭೂಮಿಗೆ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಇದೆ. ಕೃಷಿ ಭೂಮಿ ಆಗಿರ್ಬೋದು, ಬೇರೆ ಬೇರೆ ಭೂಮಿ ಆಗಿರ್ಬೋದು, ಏನಿದೆ ಫ್ಲಾಟ್ಗಳು, ಅವನ್ನೆಲ್ಲವನ್ನು ಕೂಡ ನಮಗೆ ಬೇಕು, ಕೊಡ್ತೀರಾ ಅಂತ ರಿಯಲ್ ಎಸ್ಟೇಟ್ ಮಾಲೀಕರು ಬರ್ತಾ ಇದ್ದಾರೆ, ಕೇಳ್ಕೊಳ್ತಾ ಇದ್ದಾರೆ. ಸರ್ಕಾರ ಕೂಡ ಈ ಒಂದು ಜಾಗದ ಮೇಲೆ ಕಣ್ಣು ಹಾಕಿದೆ. ಕೆಲವೊಂದು ಜಾಗಗಳನ್ನು ವಶಕ್ಕೆ ಪಡೆದುಕೊಳ್ಬೇಕು, ಉತ್ಖನನವನ್ನು ಮಾಡಬೇಕು, ಅಲ್ಲಿ ಏನಾದರೂ ಸಿಗುತ್ತಾ ಅಂತ ಹೇಳಿ. ಅದನ್ನು ಕೊಡೋಕೆ ಕೆಲವೊಂದು ಫ್ಯಾಮಿಲಿಗಳು ಒಪ್ತಾ ಇವೆ, ಕೆಲವೊಬ್ಬರು ಒಪ್ತಾ ಇಲ್ಲ. ಹಂಗೂ ಕೊಡಬೇಕು ಅಂತಂದರೆ ಸೂಕ್ತ ಪರಿಹಾರವನ್ನು ಕೊಡಿ ನಾವು ಕೊಡ್ತೀವಿ ಅಂತ. ಈಗಾಗಲೇ ಅಲ್ಲಿ ಏನೇನು ವಸ್ತುಗಳು ಸಿಗುತ್ತಾ ಇದೆ ಅನ್ನೋದು ಗೊತ್ತು. 4-5 ದಿನಗಳ ಜಾಸ್ತಿನೇ ಆಗ್ತಾ ಬಂತು. ಅಲ್ಲಿ ಉತ್ಖನನ ಇನ್ನೂ ನಡೀತಾ ಇದೆ, ಅಧಿಕಾರಿಗಳಿದ್ದಾರೆ, ಹುಡುಕ್ತಾ ಇದ್ದಾರೆ, ಇನ್ನೂ ಏನಾದರೂ ಸಿಗಬಹುದು ಅಂತ. ಹೀಗಾಗಿ ಅಲ್ಲಿನ ಜಾಗಕ್ಕೆ, ಆ ಗ್ರಾಮದ ಜಾಗಕ್ಕೆ ಬೇಡಿಕೆ ಜಾಸ್ತಿ ಆಗ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.